ದೇಶದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯದ ಸೂಫಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ರಜಾ ಸರ್ ಹಜ್ ಕಾಜಿ ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸೂಫಿ ಸಂತರಲ್ಲಿ ಶರಣೆಂದು ಎಲ್ಲ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲೆಲ್ಲೇ ಸಂಘಟನೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು, ನಾವು ಮುಸ್ಲಿಮರ ಮನೆಗೆ ಹೋಗೋದು ಅದ್ರ ಬಹಳ ವಿಶೇಷತೆ ಏನಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಬಹಳ ವಿಶೇಷತೆ ಅಂತ ನನಗೆ ಅನಿಸೋದಿಲ್ಲ. ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಆಗ್ತಾ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹುಶಃ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ರಾಜ್ಯ ಅಧ್ಯಕ್ಷರನ್ನ ಹಿಡ್ಕೊಂಡು ಎಲ್ಲ ಸೂಫಿ ಸಂತರಿಗೆ ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಗುರುಗಳೇ, ನಾಳೆ ನಾಮಪತ್ರ ಸಲ್ಲಿಸ್ತಾ ಬಂದಿದ್ರಿ, ಎಷ್ಟೊತ್ತಿಗೆ ಸಲ್ಲಿಸ್ತೀರಿ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ನಾಳೆ? ಅದು ನಂದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ. ಇದಕ್ಕೇನು ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು. ಅದರ ನಂತರದಲ್ಲಿ ಆ ವಿಚಾರಕ್ಕೆ ನಾನು ಬರ್ತೇನೆ. ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ, ಇಲೆಕ್ಷನ್ನೇ ಸಕ್ಸಸ್ ಆಗಿದೆ. ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ. ಮಠಾಧೀಶರನ್ನೆಲ್ಲ ಭೇಟಿಯಾಗಿ ಮುಗಿದಿದೆ. ಉಳಿದ ಮಠಾಧೀಶರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಈಗ ಮುಸ್ಲಿಂ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ಭೇಟಿ ಆಗ್ತೀವಿ. ಎಲ್ಲ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಕೆಲವರನ್ನ ಫೋನ್ನಲ್ಲಿ, ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು, ಕೆಲವರ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಈಗ ನೋಡಿ, ಇದು ನನ್ನ ಚುನಾವಣೆ ಅಲ್ಲ. ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ನಾನು ಹೇಳ್ತಾ ಇರೋದು, ಇದು ನನ್ನ ಚುನಾವಣೆ ಅಲ್ಲ, ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನು ಮಾಡ್ತಾ ಇರುವಾಗ ನಂದೆಷ್ಟಿದೆ ಅಷ್ಟನ್ನು ಮಾತ್ರ ನಾ ಮಾಡ್ತೇನೆ. ಮನೆ ಹುಡುಕ್ತಾ ಇದ್ದೀವಿ. ಬಹುಶಃ ಈಗ ಒಂದು 2-3 ನೋಡಿದ್ದೇವೆ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು. ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಥವಾ ನಾಳೆ ನಾವು ಒಂದು ಮನೆಯನ್ನು ನಿರ್ದಿಷ್ಟಗೊಳಿಸ್ತೇವೆ. ಈಗ ನಂದು ನಾಳೆ ನಾಷ್ಟೆಯನ್ನು ಇವ್ರು ಇಟ್ಕೊಂಡ ಮಾಡ್ಬೋದಾ? ಆಯ್ತು, ಅಲ್ಲಿ ನಾವು ಮಾಡಂದ್ರೆ ಮಾಡ್ತೇನೆ. ನಾಳೆ ಅಂದರೆ 18/4/2024 ನಾವು ನಾಮಪತ್ರವನ್ನು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಹುಶಃ ಈ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಜನಗಳು ನಾವು ಬರ್ತೇವೆ, ನೀವು ಬರ್ತೇವೆ ಅಂತ ಹೇಳಿ ವಾಲಂಟ್ರಿಯಾಗಿ ಸ್ವಯಂ ಇಚ್ಛಾದಿಂದ ಅವರು ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಇಚ್ಛಪಡ್ತೇವೆ, ನಿಮ್ಮ ಕಾಯಕಗಳನ್ನು ಬಿಟ್ಟು ಬರುವಂತಹದ್ದಾಗಲಿ, ಬಡತನದಲ್ಲಿದ್ದವರು ಹಣ ಖರ್ಚು ಮಾಡಿಕೊಂಡು ಬರುವಂಥದ್ದಾಗಲಿ ಬೇಡ. ಯಾರಿಗೆ ಶಕ್ತಿ ಮತ್ತು ಇಚ್ಛಾ ಇದೆ, ಯಾರಿಗೆ ಅನುಕೂಲತೆಗಳಿದ್ದಾವೆ ಅವರು ಮಾತ್ರ ನಾಳೆ ಬೆಳಗ್ಗೆ
ಈ ಟೌನ್ ಹಾಲ್ ಅಂತ ಏನು ಧಾರವಾಡದಲ್ಲಿದೆ ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ. ಬಹುಶಃ ಬೇರೆ ಬೇರೆಯವರು ಒಂಥರ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದನ್ನು ಶಕ್ತಿ ಪ್ರದರ್ಶನವಾಗಿ ತೆಗೆದುಕೊಳ್ತಾ ಇದ್ದಾರೆ. ನಾವು ಶಕ್ತಿ ಪ್ರದರ್ಶನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗೋದಿಲ್ಲ. ಆದರ್ಶ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ನಾವು ಸಾಧು ಸನ್ಯಾಸಿ ಸ್ವಾಮಿಗಳಾಗಿರೋದ್ರಿಂದ ನಮ್ಮ ವ್ಯಾಪ್ತಿ ಒಳಗೆ ನಾವು ಆ ಕೆಲಸವನ್ನು ಮಾಡ್ತೇವೆ. ಯಾರಿಗೆ ಸ್ವಾಭಿಮಾನ ಇದೆ ಅವರು ನಾಳಿನ ದಿವಸ ಬರಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದು. ಬಹುಶಃ ನಾವು ಇವತ್ತಿನ ದಿವಸ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಾಪಡ್ತೀವಿ. ಒಟ್ಟಾರೆ ನಾಳೆ ಬೆಳಿಗ್ಗೆ 10ರಿಂದ 10:30ಕ್ಕೆ ತಾವೆಲ್ಲ ಬರಬೇಕಾದ್ರೆ ಬರ್ತಕ್ಕಂಥವರು ಬಹಳ ವೇಗವಾಗಿ ಬರಬಾರ್ದು, ವಾಹನಗಳನ್ನು ಓವರ್ಟೇಕ್ ಮಾಡಿ ಬರಬಾರ್ದು, ಶಾಂತ ರೀತಿಯಿಂದ ಬರಬೇಕು, ಶಾಂತತೆಯನ್ನು ಕಾಪಾಡಿಕೊಳ್ಬೇಕು, ಆದರ್ಶತೆಯನ್ನು ಮೆರಿಬೇಕು ಅಂತಕ್ಕಂತಹ ಒಂದು ಕರೆಯನ್ನು ಧಾರವಾಡ ಜಿಲ್ಲಾ ಮತದಾರರಿಗೆ ನಾವು ಕೊಡಲಿಕ್ಕೆ ಇಚ್ಛಾಪಡ್ತೇವೆ. ನಾಳೆ ಲಿಂಗಾಯತ ಟೌನ್ ಹಾಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ನಮ್ಮದು ಯಾತ್ರೆ ಅಂತಕ್ಕಂಥದ್ದು ನಡೆದಿರ್ತದೆ. ನಾಳೆ ನಮ್ಮ ಜೊತೆಗೆ ನಮ್ಮ ಫಕೀರ್ ಸ್ವಾಮಿ ಮಠದ ಗುರುಸ್ಥಾನದವರೊಬ್ಬರಿದ್ದಾರೆ, ಬಿಜಾಪುರದಲ್ಲಿ ದರ್ಗಾದ ಮಾಲೀಕರು. ಅವರಿಗೂ ಕೂಡ ನಾವು ಹೇಳಿದ್ದೇವೆ. ಮುಸ್ಲಿಂ ಧರ್ಮದ ಪರವಾಗಿ ಒಬ್ಬರು ಇರ್ತಾರೆ, ರಾಜ್ಯ ರೈತ ಸಂಘದ ಪರವಾಗಿ ಬಹುಶಃ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅಥವಾ ಅವ್ರು ಯಾರು ಸೂಚಿಸ್ತಾರೋ ಅವರು ಇರ್ತಾರೆ, ನಾವಿರ್ತೇವೆ. ಜೊತೆಗೆ ಇನ್ನೊಬ್ಬ ಸ್ವಾಮೀಜಿಯವರು ಇರ್ತಾರೆ, ಇನ್ನೂ ಒಬ್ಬರನ್ನ ಯಾರನ್ನಾದರೂ ಮಹಿಳೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾವುದೇ ರಾಜಕಾರಣಿಗಳು ಇರೋದಿಲ್ಲ, ರಾಜಕೀಯೇತರ ವ್ಯಕ್ತಿಗಳು ನಮ್ಮೊಂದಿಗೆ ನಾಳೆ ಇರ್ತಾರೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೀವಿ. ಸ್ವಾಭಿಮಾನ ಇದ್ದವರು ಬರಬೇಕು ಅಂತ ಒಂದು ಕರೆ ಕೊಟ್ರಿ, ಬರದೇ ಇರೋರಿಗೆ ಸ್ವಾಭಿಮಾನ ಇಲ್ಲ ಅಂತನಾ? ಬರದೇ ಇರೋರಿಗೆ ಕೆಲಸ ಇರ್ತವೆ ಹೊರತಾಗಿ ಅಲ್ಲಿ ಸ್ವಾಭಿಮಾನ ಇಲ್ಲ ಅಂತಲ್ಲ. ಸ್ವಾಭಿಮಾನ ಇಡೀ ಧಾರವಾಡ ಜಿಲ್ಲಾದ ಮತದಾರರಿಗಿದೆ. ಬರೋರಿಗೆ ಅಷ್ಟ ಸ್ವಾಭಿಮಾನ ಐತಿ, ಬರಲಾರ್ದವ್ರಿಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ. ಒಟ್ಟಾರೆ ಇದು ಒಂದು ಸ್ವಾಭಿಮಾನದ ಚುನಾವಣೆ. ಎಷ್ಟು ಗಂಟೆಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ? ನಾವು ಮೊದಲನೇದಾಗಿ ಒಂದನ್ನು ನೇಮಕ್ಕಾಗಿ ಸಲ್ಲಿಸಿಬಿಡ್ತೇವೆ, ಆಮೇಲೆ ಸಾರ್ವತ್ರಿಕವಾಗಿ ಸಲ್ಲಿಸುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೇವೆ. ಇದೀಗ ನಾವು ನಿರ್ಧಾರವನ್ನು ಮಾಡ್ತೇವೆ. ಒಟ್ಟಾರೆ ಸರ್ಕಾರ ಒಂದು ಏನು ನಿಯಮವನ್ನು ಮಾಡಿದೆ, ಇಷ್ಟು ಸಮಯದ ಒಳಗೆ ಮಾಡಬೇಕು ಅಂತ ಏನಿದೆ ಅಷ್ಟು ಸಮಯದ ಒಳಗೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್ಕಾರದ ಸಮಯವೇ ನಮ್ಮ ಮುಹೂರ್ತ. ನಾವು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಇಷ್ಟು ಗಾಡಿ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದ್ವಿ ಅಂತಂದ್ರೆ ಒಂದು ಗಾಡಿ ಒಳಗೆ ಇಂತಿಷ್ಟು ಅಂತೇಳಿ ಲೆಕ್ಕ ಹಾಕೋಬೋದಾಗಿತ್ತು. ಇದು ಸ್ವಯಂ ಎಲ್ಲರೂ ಇಚ್ಛಾದಿಂದ ಬರ್ತಾ ಇರುವಾಗ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಬಹುಶಃ 5 ಜನನೂ ಇರ್ಬೋದು, ನಾವು 5,000 ಜನನೂ ಇರ್ಬೋದು, 50,000 ಜನನೂ ಇರ್ಬೋದು. ಆದರೆ ಅದು ಎಷ್ಟು ಜನ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಇಚ್ಛಾ ಮೇರೆಗೆ ಬರ್ತಕ್ಕಂಥವ್ರಿಗೆ ನಾವು ಬ್ಯಾಡ್ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆಗ್ರಹ ಪೂರ್ವಕವಾಗಿ ನಾವು ಯಾರನ್ನು ಕರೀಲಿಕ್ಕೆ ಹೋಗೋದಿಲ್ಲ. ನಾಳೆ ನೋಡಿಬಿಡಿ, ನಾಳೆ ನೋಡೋಣ. ನಾವು ಹೇಳಿದ್ದೀವಿ ಯಾರು ತ್ರಾಸ ತಗೊಂಡು ಬರಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ನಾವು ಯಾವುದೇ ಸ್ವಾಮೀಜಿಯವರಿಗೂ ಕೂಡ ಆಮಂತ್ರಣ ಕೊಟ್ಟಿಲ್ಲ. ನನ್ನ ಜೋಡಿ ಮಾತಾಡಿದ್ದಾರೆ, ಆದರೆ ನನ್ನ ನಿಲುವು ಬಹಳ ಅಚಲವಾಗಿದೆ ಅನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ. ಬಹುಶಃ ಅದು ಅವ್ರ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ. ಆ ಪಕ್ಷದ ನಾಯಕರಾಗಿರೋದ್ರಿಂದ ಅವರು ಮಣ್ಣನ್ನು ಮಾತನ್ನು ಹೇಳ್ತಾರೆ, ಲಿಂಗಾಯತ ಸ್ವಾಮೀಜಿಗಳು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ನೋಡಿ, ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ. ಬಹಳ ವಿಶೇಷ ಅಂತಂದರೆ, ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೋ ಇವ್ರನ್ನ ಎಲ್ಲರನ್ನೂ ಮೂಲಿಗುಂಪು ಮಾಡಿದವರು ಇವರೇ. ಈಗೇನು ಮನೆ ನಾಮಪತ್ರ ಸಲ್ಸಕ್ಕೆ ಬಂದಿದ್ರಲ್ಲ, ಬಹುಸಂಖ್ಯಾತ ನಾಯಕರನ್ನ ಮೂಲಿಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂಥದ್ದು, ರಾಜಕೀಯದಿಂದ ತಳಗಿಳಿಸುವಂಥದ್ದು ಏನೆಲ್ಲ ಮಾಡಿದರು. ಆದರೂ ಕೂಡ ಅವ್ರ ಬೆನ್ನಿಗೆ ನಿಲ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಿಸ್ತಾ ಇದೆ, ಕನಿಕರ ಬಂತು ನನಗೆ. ಯಾಕೆ ಅಂತಂದರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ, ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಅಲ್ಲಿ ಎದ್ದು ಕಾಣ್ತಾ ಇತ್ತು. ಈ ಪಾಪ ಯಾರಿಗೆ ಪಾಪ?
ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೆ ಏನಾಗಿದ್ದಾರೆ ಅವರು ಮತ್ತು ಹೋಗಿ ಅಲ್ಲೇ ನಿಂದಿರ್ತಕ್ಕಂಥದ್ದನ್ನು ನೋಡಿದರೆ ಅವ್ರು ನೋಡಿದ್ರೆ ಪಾಪ ಅಂತ ಅನಿಸ್ತು ನನಗೆ. ಒತ್ತಾಯಪೂರ್ವಕ ಕರೆಸಿದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆಲ್ಲ ಗೊತ್ತು, ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ 3 ಜನ ಮುಖ್ಯಮಂತ್ರಿಗಳು ಬರೋದು, ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು, ಹಿಂದಿನ ಸಂಸದರು ಬರೋದು, ಈಗಿನ MLAಗಳು ಬರೋದು. ಅವ್ರು ಎಲ್ಲರನ್ನೂ ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ. ಬಹುಶಃ ಇಷ್ಟು 15 ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಅವರು ಇಂಥವ್ರನ್ನ ಯಾರನ್ನಾದರೂ ಬೆನ್ನು ಹತ್ತಿದ್ರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ, ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ, ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಯಾರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ. ಅನಿವಾರ್ಯತೆಯನ್ನೇ ಇವರು ಸೃಷ್ಟಿ ಮಾಡ್ತಾರೆ. ಬಹಳ ದುರಂತ ಅಂದರೆ ಆ ಏನು ಮಾನ್ಯ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ 90ರಷ್ಟು ಭಾಗ ಇವರಿಂದ ತುಳಿತಕ್ಕೊಳಗಾದವರು. ಅವರು ತುಳಿತಕ್ಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ. ಆದರೆ ಇವರು ಬೆನ್ನಿಗೆ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ, ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಅಂತಂದರೆ ವಿಪರೀತ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಈಗ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ. ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗ್ತಿರ್ಬೋದು ಅಂತ ನಾವು ಅನ್ಕೊಳ್ತೇವೆ. ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಒಟ್ಟಾರೆ ಇದು ನಮ್ಮದು ಧರ್ಮಯುದ್ಧ, ಇದು ಸ್ವಾಭಿಮಾನದ ಚುನಾವಣೆಯಾಗಿದೆ. ಸ್ವಾಭಿಮಾನವನ್ನ ಮೀರಿ ಹೋಗುವಂತ ಅನಿವಾರ್ಯತೆ ಏನಿರ್ಬೋದು ಅವ್ರನ್ನ ಕೇಳ್ಕೊಳ್ರಿ, ಹೋದವ್ರನ್ನ ಕೇಳ್ಕೊಳ್ರಿ. ಸ್ವಾಮೀಜಿ ಹಿಂಗಂತಾರ ಮತ್ತು ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ ನಿಮಗೆಲ್ಲ ಗೊತ್ತಲ್ಲಿ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತೇಳಿ. ಅಂದ್ರೆ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನು ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರಂತಂದ್ರೆ ಆಗ್ರಹಪೂರ್ವಕವಾಗೇ ಬಂದಿರ್ತಾರೆ. ಬಿಜೆಪಿಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದು ಸಿದ್ಧಾಂತ ಇದೆ. ಏನಾಯ್ತು? ಬಿಜೆಪಿಯಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದಿದೆ. ಅದಕ್ಕೆ ಅವರೆಲ್ಲ ಪಕ್ಷದ ಸಲುವಾಗಿ ಬಂದಿರ್ಬೋದಲ್ಲ. ಇಲ್ಲಿ ಎದ್ದು ಕಾಣ್ತಾ ಇರೋದು ಅವರಿಗೆ ಪಕ್ಷ ಎದ್ದು ಕಾಣ್ತಾ ಇಲ್ಲ, ಬಹುಶಃ ವ್ಯಕ್ತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಪಕ್ಷ ಅನ್ನುವಂಥದ್ದು ಅವ್ರ ತಲೆಯೊಳಗಿದ್ರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿಬಿಡ್ತಿದ್ರು. ಈ ನಾಡಿಗೆ ಒಂದು ಎಲ್ಲ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನು ಅವರು ಹಾಕ್ತಿದ್ರು. ನಾವೆಲ್ಲರೂ ಬ್ಯಾಡ್ ಅಂದಂಥ ಸಂದರ್ಭದಲ್ಲಿ ಹಾಕ್ತಿದ್ರು. ಪಕ್ಷದ ಹಿತದೃಷ್ಟಿ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು. ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡ್ಗೆ ಆಗಿದೆ. ಧರ್ಮದ ದಾರಿ ಒಳಗೆ ಪ್ರಚಾರ ಸಾಗಿರ್ತದೆ ಹೊರತಾಗಿ ಒಂದು ರೀತಿಯಿಂದ ಸಾಹಸದ ಪ್ರದರ್ಶನದಲ್ಲಿ ಪ್ರಚಾರ ಇರೋದಿಲ್ಲ. ಧರ್ಮದ ದಾರಿ ಒಳಗೆ ನಮ್ಮ ಪ್ರಚಾರ ಇರ್ತದೆ. ಈಗ ಬಿಜೆಪಿಯವರು ದೇಶಕ್ಕಾಗಿ ಮೋದಿ ಊಟ ಹಾಕಿ ಅಂತ ಇಲ್ಲಿ ಸಂಸದರು ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ಯಾರು? ಬಿಜೆಪಿ ಸಂಸದರು ಇಡೀ ಹುಬ್ಬಳ್ಳಿ ಒಳಗೆ ಕ್ಯಾಮ್ರಾ ತಗೊಂಡು ಅಡ್ಡಾಡ್ರಿ, ಏನು ಕೆಲಸ ಮಾಡ್ಯಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದನ್ನು ಎಲ್ಲ ದೇಶಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿ. ಇವರಿಗೆ ಆ ತಾಕತ್ ಇಲ್ಲದೆ ಇರೋದ್ರಿಂದ ಈಗ ಜೋಶಿಯವರು ಬಹುಸಂಖ್ಯಾತರನ್ನ ಉಳಿದಿದ್ದಾರೆ. ಒಂದೇನು ಉದಾಹರಣೆ ಸಾಕಷ್ಟು ಹೇಳಿ ಆಗಿದೆ, ಈಗಾಗಲೇ ಸಾಕಷ್ಟು ಹೇಳಿ ಆಗಿದೆ. ಹೇಳಿದ್ದನ್ನೇ ಹೇಳಲಿಕ್ಕೆ ಆಗೋದಿಲ್ಲ. ದೇಶದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯದ ಸೂಫಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ರಜಾ ಸರ್ ಹಜ್ ಕಾಜಿ ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸೂಫಿ ಸಂತರಲ್ಲಿ ಶರಣೆಂದು ಎಲ್ಲ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲೆಲ್ಲೇ ಸಂಘಟನೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ.
ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು, ನಾವು ಮುಸ್ಲಿಮರ ಮನೆಗೆ ಹೋಗೋದು ಅದ್ರ ಬಹಳ ವಿಶೇಷತೆ ಏನಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಬಹಳ ವಿಶೇಷತೆ ಅಂತ ನನಗೆ ಅನಿಸೋದಿಲ್ಲ. ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಆಗ್ತಾ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹುಶಃ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಸೂಫಿ ಸಂತರಿಗೆ ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಗುರುಗಳೇ, ನಾಳೆ ನಾಮಪತ್ರ ಸಲ್ಲಿಸ್ತಾ ಬಂದಿದ್ರಿ, ಎಷ್ಟೊತ್ತಿಗೆ ಸಲ್ಲಿಸ್ತೀರಿ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ನಾಳೆ? ಅದು ನನ್ನದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ. ಇದಕ್ಕೇನು ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು. ಅದರ ನಂತರದಲ್ಲಿ ಆ ವಿಚಾರಕ್ಕೆ ನಾನು ಬರ್ತೇನೆ. ಈ ಮೀಟಿಂಗ್ ಸಕ್ಸಸ್ ಆಯಿತು ಅಂತ ಅನಿಸ್ತಾ ಇದೆ ಸ್ವಾಮೀಜಿ ನಿಮಗೆ? ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ, ಇಲೆಕ್ಷನ್ನೇ ಸಕ್ಸಸ್ ಆಗಿದೆ. ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ. ಈಗ ಮುಸ್ಲಿಂ ಧರ್ಮಗಳಿಗೂ ಭೇಟಿ ಆಗಿದೆ, ಅದೇ ಥರ ಈಗೇನು ಮಠಾಧೀಶರಿಗೂ ಬೇರೆ ಏನಾದ್ರು ಮಠಾಧೀಶರನ್ನೆಲ್ಲ ಭೇಟಿಯಾಗಿ ಮುಗಿದಿದೆ. ಉಳಿದ ಮಠಾಧೀಶರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಈಗ ಮುಸ್ಲಿಂ ಆದಿಗಳು ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ಭೇಟಿ ಆಗ್ತೀವಿ? ಎಲ್ಲ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಕೆಲವರನ್ನ ಫೋನ್ನಲ್ಲಿ, ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು, ಕೆಲವರ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಈಗ ನೋಡಿ, ಇದು ನನ್ನ ಚುನಾವಣೆ ಅಲ್ಲ. ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ನಾನು ಹೇಳ್ತಾ ಇರೋದು, ಇದು ನನ್ನ ಚುನಾವಣೆ ಅಲ್ಲ, ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನು ಮಾಡ್ತಾ ಇರುವಾಗ ನಂದು ಎಷ್ಟಿದೆ ಅಷ್ಟನ್ನು ಮಾತ್ರ ನಾ ಮಾಡ್ತೇನೆ. ಮನೆ ಹುಡುಕ್ತಾ ಇದ್ದೀವಿ. ಬಹುಶಃ ಈಗ ಒಂದು 2-3 ನೋಡಿದ್ದೇವೆ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು. ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಥವಾ ನಾಳೆ ನಾವು ಒಂದು ಮನೆಯನ್ನು ನಿರ್ದಿಷ್ಟಗೊಳಿಸ್ತೇವೆ. ಈಗ ನಂದು ನಾಳೆ ನಾಷ್ಟೆಯನ್ನು ಇವ್ರು ಇಟ್ಕೊಂಡ ಮಾಡ್ಬೋದಾ? ಆಯ್ತು, ಅಲ್ಲಿ ನಾವು ಮಾಡಂದ್ರೆ ಮಾಡ್ತೇನೆ. ನಾಳೆ ಅಂದರೆ 18/4/2024 ನಾವು ನಾಮಪತ್ರವನ್ನು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಹುಶಃ ಈ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಜನಗಳು ನಾವು ಬರ್ತೇವೆ, ನೀವು ಬರ್ತೇವೆ ಅಂತ ಹೇಳಿ ವಾಲಂಟ್ರಿಯಾಗಿ ಸ್ವಯಂ ಇಚ್ಛಾದಿಂದ ಅವರು ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಇಚ್ಛಪಡ್ತೇವೆ, ನಿಮ್ಮ ಕಾಯಕಗಳನ್ನು ಬಿಟ್ಟು ಬರುವಂತಹದ್ದಾಗಲಿ, ಬಡತನದಲ್ಲಿದ್ದವರು ಹಣ ಖರ್ಚು ಮಾಡಿಕೊಂಡು ಬರುವಂಥದ್ದಾಗಲಿ ಬೇಡ. ಯಾರಿಗೆ ಶಕ್ತಿ ಮತ್ತು ಇಚ್ಛಾ ಇದೆ, ಯಾರಿಗೆ ಅನುಕೂಲತೆಗಳಿದ್ದಾವೆ, ಅವರು ಮಾತ್ರ ನಾಳೆ ಬೆಳಗ್ಗೆ ಈ ಟೌನ್ ಹಾಲ್ ಅಂತ ಏನು ಧಾರವಾಡದಲ್ಲಿದೆ ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ. ಬಹುಶಃ ಬೇರೆ ಬೇರೆಯವರು ಒಂಥರ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದನ್ನು ಶಕ್ತಿ ಪ್ರದರ್ಶನವಾಗಿ ತೆಗೆದುಕೊಳ್ತಾ ಇದ್ದಾರೆ. ನಾವು ಶಕ್ತಿ ಪ್ರದರ್ಶನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗೋದಿಲ್ಲ. ಆದರ್ಶ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ನಾವು ಸಾಧು ಸನ್ಯಾಸಿ ಸ್ವಾಮಿಗಳಾಗಿರೋದ್ರಿಂದ ನಮ್ಮ ವ್ಯಾಪ್ತಿ ಒಳಗೆ ನಾವು ಆ ಕೆಲಸವನ್ನು ಮಾಡ್ತೇವೆ. ಯಾರಿಗೆ ಸ್ವಾಭಿಮಾನ ಇದೆ ಅವರು ನಾಳಿನ ದಿವಸ ಬರಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಬಹುಶಃ ನಾವು ಇವತ್ತಿನ ದಿವಸ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಒಟ್ಟಾರೆ ನಾಳೆ ಬೆಳಗ್ಗೆ 10ರಿಂದ 10:30 ತಾವೆಲ್ಲ ಬರಬೇಕಾದ್ರೆ
ಬರ್ತಕ್ಕಂಥವರು ಬಹಳ ವೇಗವಾಗಿ ಬರಬಾರ್ದು, ವಾಹನಗಳನ್ನು ಓವರ್ಟೇಕ್ ಮಾಡಿ ಬರಬಾರ್ದು, ಶಾಂತ ರೀತಿಯಿಂದ ಬರಬೇಕು, ಶಾಂತತೆಯನ್ನು ಕಾಪಾಡಿಕೊಳ್ಬೇಕು, ಆದರ್ಶತೆಯನ್ನು ಮೆರಿಬೇಕು ಅಂತಕ್ಕಂತಹ ಒಂದು ಕರೆಯನ್ನು ಧಾರವಾಡ ಜಿಲ್ಲಾ ಮತದಾರರಿಗೆ ನಾವು ಕೊಡಲಿಕ್ಕೆ ಇಚ್ಛಪಡ್ತೇವೆ. ನಾಳೆ ಲಿಂಗಾಯತ ಟೌನ್ ಹಾಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ನಮ್ಮದು ಯಾತ್ರೆ ಅಂತಕ್ಕಂಥದ್ದು ನಡೆದಿರ್ತದೆ. ನಾಳೆ ನಮ್ಮ ಜೊತೆಗೆ ನಮ್ಮ ಫಕೀರ್ ಸ್ವಾಮಿ ಮಠದ ಗುರುಸ್ಥಾನದವರೊಬ್ಬರಿದ್ದಾರೆ, ಬಿಜಾಪುರದಲ್ಲಿ ದರ್ಗಾದ ಮಾಲೀಕರು. ಅವರಿಗೂ ಕೂಡ ನಾವು ಹೇಳಿದ್ದೇವೆ. ಮುಸ್ಲಿಂ ಧರ್ಮದ ಪರವಾಗಿ ಒಬ್ಬರಿರ್ತಾರೆ, ರಾಜ್ಯ ರೈತ ಸಂಘದ ಪರವಾಗಿ ಬಹುಶಃ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅಥವಾ ಅವ್ರು ಯಾರು ಸೂಚಿಸ್ತಾರೋ ಅವರಿರ್ತಾರೆ, ನಾವಿರ್ತೇವೆ. ಜೊತೆಗೆ ಇನ್ನೊಬ್ಬ ಸ್ವಾಮೀಜಿಯವರಿರ್ತಾರೆ, ಇನ್ನೂ ಒಬ್ಬರನ್ನ ಯಾರನ್ನಾದರೂ ಮಹಿಳೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾವುದೇ ರಾಜಕಾರಣಿಗಳು ಇರೋದಿಲ್ಲ, ರಾಜಕೀಯೇತರ ವ್ಯಕ್ತಿಗಳು ನಮ್ಮೊಂದಿಗೆ ನಾಳೆ ಇರ್ತಾರೆ ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೀವಿ. ಈಗ ಸ್ವಾಭಿಮಾನ ಇದ್ದವರು ಬರಬೇಕು ಅಂತ ಒಂದು ಕರೆ ಕೊಟ್ರಿ, ಬರದೇ ಇರೋರಿಗೆ ಸ್ವಾಭಿಮಾನ ಇಲ್ಲ ಅಂತನ? ಬರದೇ ಇರೋರಿಗೆ ಕೆಲಸ ಇರ್ತವೆ ಹೊರತಾಗಿ ಅಲ್ಲಿ ಸ್ವಾಭಿಮಾನ ಇಲ್ಲ ಅಂತಲ್ಲ. ಸ್ವಾಭಿಮಾನ ಇಡೀ ಧಾರವಾಡ ಜಿಲ್ಲಾದ ಮತದಾರರಿಗೆ ಇದೆ. ಬರೋರಿಗಷ್ಟ ಸ್ವಾಭಿಮಾನ ಐತಿ, ಬರಲಾರ್ದವ್ರಿಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ. ಒಟ್ಟಾರೆ ಇದು ಒಂದು ಸ್ವಾಭಿಮಾನದ ಚುನಾವಣೆ. ಎಷ್ಟು ಗಂಟೆಗೆ ನಾಮಿನೇಷನ್ ಫೈಲ್ ಮಾಡ್ತೀವಿ? ನಾವು ಮೊದಲನೇದಾಗಿ ಒಂದನ್ನು ನೇಮಕ್ಕಾಗಿ ಸಲ್ಲಿಸಿಬಿಡ್ತೇವೆ, ಆಮೇಲೆ ಸಾರ್ವತ್ರಿಕವಾಗಿ ಸಲ್ಲಿಸುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೇವೆ. ಇದೀಗ ನಾವು ನಿರ್ಧಾರವನ್ನು ಮಾಡ್ತೇವೆ. ಒಟ್ಟಾರೆ ಸರ್ಕಾರ ಒಂದು ಏನು ನಿಯಮವನ್ನು ಮಾಡಿದೆ, ಇಷ್ಟು ಸಮಯದ ಒಳಗೆ ಮಾಡಬೇಕು ಅಂತ ಏನಿದೆ, ಅಷ್ಟು ಸಮಯದ ಒಳಗೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್ಕಾರದ ಸಮಯವೇ ನಮ್ಮ ಮುಹೂರ್ತ. ಎಷ್ಟು ಜನ ಸೇರಬಹುದು ನಿರೀಕ್ಷೆ ಇದೆ? ನಾವು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಇಷ್ಟು ಗಾಡಿ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದ್ವಿ ಅಂತಂದ್ರೆ ಒಂದು ಗಾಡಿ ಒಳಗೆ ಇಂತಿಷ್ಟು ಅಂತೇಳಿ ಲೆಕ್ಕ ಹಾಕೋಬೋದಾಗಿತ್ತು. ಇದು ಸ್ವಯಂ ಎಲ್ಲರೂ ಇಚ್ಛಾದಿಂದ ಬರ್ತಾ ಇರುವಾಗ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಬಹುಶಃ 5 ಜನನೂ ಇರ್ಬೋದು, ನಾವು 5,000 ಜನನೂ ಇರ್ಬೋದು, 50,000 ಜನನೂ ಇರ್ಬೋದು. ಆದರೆ ಅದು ಎಷ್ಟು ಜನ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಇಚ್ಛಾ ಮೇರೆಗೆ ಬರ್ತಕ್ಕಂಥವ್ರಿಗೆ ನಾವು ಬ್ಯಾಡ್ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆಗ್ರಹಪೂರ್ವಕವಾಗಿ ನಾವು ಯಾರನ್ನು ಕರೀಲಿಕ್ಕೆ ಹೋಗೋದಿಲ್ಲ. ನಾಳೆ ನೋಡಿಬಿಡಿ, ನಾಳೆ ನೋಡೋಣ. ನಾಳೆ ನೋಡೋಣ. ನಾವು ಹೇಳಿದ್ದೀವಿ ಯಾರು ತ್ರಾಸ ತಗೊಂಡು ಬರಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ದೊಡ್ಡ ಸ್ವಾಮಿಗಳೇನೋ ನಾವು ಯಾವುದೇ ಸ್ವಾಮೀಜಿಯವರಿಗೂ ಕೂಡ ಆಮಂತ್ರಣ ಕೊಟ್ಟಿಲ್ಲ. ಸರ್, ಯಡಿಯೂರಪ್ಪರು ಮಾತಾಡಿದ್ರು ತಮ್ಮ ಜೊತೆ, ಮತ್ತೆ ನನ್ನ ಜೋಡಿ ಮಾತಾಡಿದ್ದಾರೆ. ಆದರೆ ನನ್ನ ನಿಲುವು ಬಹಳ ಅಚಲವಾಗಿದೆ ಅನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ. ಬಹುಶಃ ಅದು ಅವರ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ. ಆ ಪಕ್ಷದ ನಾಯಕರಾಗಿರೋದ್ರಿಂದ ಅವರು ಮಣ್ಣೊಂದು ಮಾತನ್ನು ಹೇಳ್ತಾರೆ, ಲಿಂಗಾಯತ ಸ್ವಾಮೀಜಿಗಳು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ನೋಡಿ, ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹಳ ವಿಶೇಷ ಅಂತಂದರೆ, ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೋ ಇವ್ರನ್ನ ಎಲ್ಲರನ್ನೂ ಮೂಲಿಗುಂಪು ಮಾಡಿದವರು ಇವರೇ. ಈಗೇನು ಮನೆ ನಾಮಪತ್ರ ಸಲ್ಸಾಕ್ ಬಂದಿದ್ರಲ್ಲ, ಬಹುಸಂಖ್ಯಾತ ನಾಯಕರನ್ನ ಮೂಲಿಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂಥದ್ದು, ರಾಜಕೀಯದಿಂದ ತಳಗಿಳಿಸುವಂಥದ್ದು ಏನೆಲ್ಲ ಮಾಡಿದರು. ಆದರೂ ಕೂಡ ಅವ್ರ ಬೆನ್ನಿಗೆ ನಿಲ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಿಸ್ತಾ ಇದೆ. ಕನಿಕರ ಬಂತು ನನಗೆ. ಯಾಕೆ ಅಂತಂದರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ, ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಅಲ್ಲಿ ಎದ್ದು ಕಾಣ್ತಾ ಇತ್ತು. ಈ ಪಾಪ ಯಾರಿಗೆ ಪಾಪ? ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೆ ಏನಾಗಿದ್ದಾರೆ, ಅವರು ಮತ್ತು ಹೋಗಿ ಅಲ್ಲೇ ನಿಂದಿರ್ತಕ್ಕಂಥದ್ದನ್ನು ನೋಡಿದರೆ ಪಾಪ ಅಂತ ಅನಿಸ್ತು ನನಗೆ. ಒತ್ತಾಯಪೂರ್ವಕ ಕರೆಸಿದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆಲ್ಲ ಗೊತ್ತು, ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ 3 ಜನ ಮುಖ್ಯಮಂತ್ರಿಗಳು ಬರೋದು, ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು, ಹಿಂದಿನ ಸಂಸದರು ಬರೋದು, ಈಗಿನ MLAಗಳು ಬರೋದು. ಅವ್ರು ಎಲ್ಲರನ್ನೂ ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ, ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ. ಬಹುಶಃ ಇಷ್ಟು 15 ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಅವರು
ಇಂಥವ್ರನ್ನ ಯಾರನ್ನಾದರೂ ಬೆನ್ನು ಹತ್ತಿದ್ರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ, ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ, ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಯಾರು ಅವ್ರ ಜೊತೆಗೆ ಬಂದವರು ತುಳಿತಕ್ಕೊಳಗಾಗಿ ಅವ್ರ ಜೊತೆಗೆ ಬಂದಿದ್ರು. ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ. ಅನಿವಾರ್ಯತೆಯನ್ನೇ ಇವರು ಸೃಷ್ಟಿ ಮಾಡ್ತಾರೆ. ಬಹಳ ದುರಂತ ಅಂದರೆ ಆ ಏನು ಮಾನ್ಯ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ 90ರಷ್ಟು ಭಾಗ ಇವರಿಂದ ತುಳಿತಕ್ಕೊಳಗಾದವರು. ಅವರು ತುಳಿತಕ್ಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ. ಆದರೆ ಇವರು ಬೆನ್ನಿಗೆ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ, ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಅಂತಂದ್ರೆ ವಿಪರೀತ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಈಗ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ. ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗ್ತಿರ್ಬೋದು ಅಂತ ನಾವು ಅನ್ಕೊಳ್ತೇವೆ. ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಒಟ್ಟಾರೆ ಇದು ನಮ್ಮದು ಧರ್ಮಯುದ್ಧ, ಇದು ಸ್ವಾಭಿಮಾನದ ಚುನಾವಣೆಯಾಗಿದೆ. ಸ್ವಾಭಿಮಾನವನ್ನ ಮೀರಿ ಹೋಗುವಂತ ಅನಿವಾರ್ಯತೆ ಏನಿರ್ಬೋದು ಅವ್ರನ್ನ ಕೇಳ್ಕೊಳ್ರಿ, ಹೋದವ್ರನ್ನ ಕೇಳ್ಕೊಳ್ರಿ. ಸ್ವಾಮೀಜಿ ಹಿಂಗಂತಾರ ಮತ್ತು ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ, ನಿಮಗೆಲ್ಲ ಗೊತ್ತಲ್ಲ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತೇಳಿ. ಅಂದ್ರೆ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನು ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರಂತಂದ್ರೆ ಆಗ್ರಹಪೂರ್ವಕವಾಗೇ ಬಂದಿರ್ತಾರೆ. ಈಗ ಬಿಜೆಪಿಗೆ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದು ಸಿದ್ಧಾಂತ ಇದೆ ಏನಾಯ್ತು? ಬಿಜೆಪಿಯಲ್ಲಿ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದಿದೆ. ಅದಕ್ಕೆ ಅವರೆಲ್ಲ ಪಕ್ಷದ ಸಲುವಾಗಿ ಬಂದಿರ್ಬೋದಲ್ಲ. ಇಲ್ಲಿ ಎದ್ದು ಕಾಣ್ತಾ ಇರೋದು ಅವರಿಗೆ ಪಕ್ಷ ಎದ್ದು ಕಾಣ್ತಾ ಇಲ್ಲ, ಬಹುಶಃ ವ್ಯಕ್ತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಪಕ್ಷ ಅನ್ನುವಂಥದ್ದು ಅವ್ರ ತಲೆಯೊಳಗಿದ್ರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿಬಿಡ್ತಿದ್ರು. ಈ ನಾಡಿಗೆ ಒಂದು ಎಲ್ಲ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನು ಅವರು ಹಾಕ್ತಿದ್ರು. ನಾವೆಲ್ಲರೂ ಬ್ಯಾಡ್ ಅಂದಂಥ ಸಂದರ್ಭದಲ್ಲಿ ಹಾಕ್ತಿದ್ರು. ಪಕ್ಷದ ಹಿತದೃಷ್ಟಿ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು. ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡ್ಗೆ ಆಗಿದೆ. ಧರ್ಮದ ದಾರಿ ಒಳಗೆ ಪ್ರಚಾರ ಸಾಗಿರ್ತದೆ ಹೊರತಾಗಿ ಒಂದು ರೀತಿಯಿಂದ ಸಾಹಸದ ಪ್ರದರ್ಶನದಲ್ಲಿ ಪ್ರಚಾರ ಇರೋದಿಲ್ಲ. ಧರ್ಮದ ದಾರಿ ಒಳಗೆ ನಮ್ಮ ಪ್ರಚಾರ ಇರ್ತದೆ. ಈಗ ಬಿಜೆಪಿಯವರು ದೇಶಕ್ಕಾಗಿ ಮೋದಿ ಊಟ ಹಾಕಿ ಅಂತ ಇಲ್ಲಿ ಸಂಸದರು ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ಯಾರು? ಬಿಜೆಪಿ ಸಂಸದರು ಇಡೀ ಹುಬ್ಬಳ್ಳಿ ಒಳಗೆ ಕ್ಯಾಮ್ರಾ ತಗೊಂಡು ಅಡ್ಡಾಡ್ರಿ, ಏನು ಕೆಲಸ ಮಾಡ್ಯಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದನ್ನು ಎಲ್ಲ ದೇಶಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿ. ಮೋದಿ ನೋಡಿ ಓಟ್ ಮೋದಿ ನೋಡಿ ಓಟ್ ಯಾಕೆ ಹಾಕ್ತಾರೆ? ಇವರಿಗೆ ಆ ತಾಕತ್ ಇಲ್ಲದೆ ಇರೋದ್ರಿಂದ. ಈಗ ಜೋಶಿ ಅವರು ಬಹುಸಂಖ್ಯಾತರನ್ನ ಉಳಿದಿದ್ದಾರೆ ನೀವು ಹೇಳ್ತಾರೆ. ಒಂದೇನು ಉದಾಹರಣೆ ಸಾಕಷ್ಟು ಹೇಳಿ ಆಗಿದೆ, ಈಗಾಗಲೇ ಸಾಕಷ್ಟು ಹೇಳಿ ಆಗಿದೆ. ಹೇಳಿದ್ದನ್ನೇ ಹೇಳಲಿಕ್ಕೆ ಆಗೋದಿಲ್ಲ.